ಶಿವಪುರಾಣದ ಕತೆ. ದೇವಿ ಪಾರ್ವತಿಯ ಮಹಾತಪಸ್ಸು. ಶಿವನ ಹೃದಯ ಗೆದ್ದ ಭಕ್ತಿ. ದೇವಿ ಪಾರ್ವತಿ ಹೇಗೆ ಕಠಿಣ ತಪಸ್ಸು ಮಾಡಿ ಶಿವನ ಹೃದಯ ಗೆದ್ದಳು? ಶಿವನು ಏಕೆ ಬ್ರಾಹ್ಮಣನ ರೂಪದಲ್ಲಿ ಪರೀಕ್ಷಿಸಿದನು? ಈ ದಿವ್ಯ ಶಿವಪುರಾಣ ಕಥೆಯನ್ನು ನೋಡಿ. ದೇವಿ ಪಾರ್ವತಿ ಬಾಲ್ಯದಿಂದಲೇ ಭಗವಾನ್ ಶಿವನ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದಳು. ಮಹರ್ಷಿ ನಾರದರು ಒಂದು ದಿನ ಹಿಮಾಲಯನ ಅರಮನೆಗೆ ಬಂದು ಹೇಳಿದರು, ಪಾರ್ವತಿ, ನೀನೇ ಭವಿಷ್ಯದಲ್ಲಿ ಶಿವನ ಪತ್ನಿಯಾಗುವೆ. ಆದರೆ ಅದಕ್ಕಾಗಿ ಕಠಿಣ ತಪಸ್ಸು ಮಾಡಬೇಕಾಗುತ್ತದೆ. ಈ ಮಾತು ಕೇಳಿದ ಪಾರ್ವತಿಯ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಿತು. ಅವಳು ತನ್ನ ತಂದೆ ತಾಯಿಯ ಆಶೀರ್ವಾದ ಪಡೆದು ಹಿಮಾಲಯದ ಅರಣ್ಯಕ್ಕೆ ಹೊರಟಳು. ಅಲ್ಲಿಯೇ ಶಿವನನ್ನು ಪಡೆಯಲು ಮಹಾ ತಪಸ್ಸು ಆರಂಭಿಸಿದಳು. ಮೊದಲಿಗೆ ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾ ಧ್ಯಾನ ಮಾಡಿದಳು. ಕೆಲವು ತಿಂಗಳುಗಳ ನಂತರ ಕೇವಲ ಎಲೆಗಳನ್ನು ಮಾತ್ರ ತಿನ್ನುತ್ತಾ ತಪಸ್ಸು ಮುಂದುವರಿಸಿದಳು. ನಂತರ ಎಲೆಗಳನ್ನು ಬಿಟ್ಟು ಕೇವಲ ನೀರಿನ ಮೇಲೆ ಬದುಕಿದಳು. ಕೊನೆಗೆ ನೀರನ್ನು ತ್ಯಜಿಸಿ ಕೇವಲ ಗಾಳಿಯನ್ನೇ ಆಶ್ರಯಿಸಿ ಶಿವನ ನಾಮಸ್ಮರಣೆಯಲ್ಲಿ ಲೀನಳಾದಳು. ಬೇಸಿಗೆಯ ಬಿಸಿಲು, ಮಳೆಯ ಧಾರೆ, ಹಿಮದ ಚಳಿ ಯಾವುದೂ ಅವಳ ಸಂಕಲ್ಪವನ್ನು ಕುಗ್ಗಿಸಲಿಲ್ಲ. ವರ್ಷಗಳು ಕಳೆದವು. ಪಾರ್ವತಿಯ ತಪಸ್ಸಿನ ತೇಜಸ್ಸಿನಿಂದ ಇಡೀ ಹಿಮಾಲಯವೇ ಪ್ರಕಾಶಿಸತೊಡಗಿತು. ದೇವತೆಗಳು ಆಶ್ಚರ್ಯಚಕಿತರಾದರು. ಅವರು ಶಿವನ ಬಳಿಗೆ ಹೋಗಿ ಹೇಳಿದರು, ಪ್ರಭು, ಪಾರ್ವತಿಯ ಭಕ್ತಿ ಅಪಾರವಾಗಿದೆ. ಅವಳ ತಪಸ್ಸು ಫಲ ನೀಡುವ ಸಮಯ ಬಂದಿದೆ. ಆದರೆ ಶಿವನು ಅವಳ ಭಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಪಾರ್ವತಿಯ ಮುಂದೆ ಬಂದರು. ಅವರು ಕೇಳಿದರು, ಮಗಳೇ, ಯಾರಿಗಾಗಿ ಇಷ್ಟು ಕಠಿಣ ತಪಸ್ಸು ಮಾಡುತ್ತಿದ್ದೀಯಾ? ಪಾರ್ವತಿ ವಿನಯದಿಂದ ಉತ್ತರಿಸಿದಳು, ಭಗವಾನ್ ಶಿವನನ್ನು ನನ್ನ ಪತಿಯಾಗಿ ಪಡೆಯಲು. ಅದಕ್ಕೆ ಬ್ರಾಹ್ಮಣನು ನಗುತ್ತಾ ಹೇಳಿದನು, ಶಿವನ ಸ್ಮಶಾನದಲ್ಲಿ ವಾಸಿಸುವ, ಭಸ್ಮ ಧರಿಸುವ, ಹಾವುಗಳನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡಿರುವವನನ್ನು ಏಕೆ ಬಯಸುತ್ತೀಯಾ? ಈ ಮಾತು ಕೇಳಿ ಪಾರ್ವತಿಯ ಕಣ್ಣುಗಳಲ್ಲಿ ಭಕ್ತಿಯ ಜ್ವಾಲೆ ಹೊತ್ತಿಕೊಂಡಿತು. ಅವಳು ದೃಢವಾಗಿ ಉತ್ತರಿಸಿದಳು, ನೀವು ಶಿವನ ಮಹಿಮೆಯನ್ನು ಅರಿತಿಲ್ಲ. ಅವರು ಜಗತ್ತಿನ ಪರಮೇಶ್ವರ. ಅವರಂತಹ ವರ ಮತ್ತೊಬ್ಬರಿಲ್ಲ. ಅವಳ ಅಚಲ ಭಕ್ತಿಯನ್ನು ಕಂಡು ಆ ಬ್ರಾಹ್ಮಣನು ತನ್ನ ನಿಜರೂಪವನ್ನು ತೋರಿಸಿದನು. ಅವರೇ ಭಗವಾನ್ ಶಿವ, ತ್ರಿಶೂಲಧಾರಿ, ಚಂದ್ರಶೇಖರ. ನೀಲಕಂಠನ ದಿವ್ಯ ರೂಪವನ್ನು ಕಂಡು ಪಾರ್ವತಿ ಭಕ್ತಿಯಿಂದ ನಮಸ್ಕರಿಸಿದಳು. ಶಿವನು ಸಂತೋಷದಿಂದ ಹೇಳಿದರು, ಪಾರ್ವತಿ, ನಿನ್ನ ಭಕ್ತಿ ನನ್ನ ಹೃದಯವನ್ನು ಗೆದ್ದಿದೆ. ನಾನು ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸುತ್ತೇನೆ. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ದೇವತೆಗಳು ಜಯಘೋಷ ಮಾಡಿದರು. ಹೀಗೆ ಪಾರ್ವತಿಯ ಮಹಾತಪಸ್ಸು ಯಶಸ್ವಿಯಾಯಿತು. ಶೀಘ್ರದಲ್ಲೇ ದೇವಲೋಕವೇ ಸಾಕ್ಷಿಯಾಗುವ ಶಿವಪಾರ್ವತಿ ವಿವಾಹ ನೆರವೇರಲಿತ್ತು. ಕಥೆಯ ನೀತಿ. ನಿಜವಾದ ಭಕ್ತಿ ಮತ್ತು ದೃಢ ಸಂಕಲ್ಪದಿಂದ ಅಸಾಧ್ಯವೆನಿಸುವ ಗುರಿಯನ್ನು ಸಾಧಿಸಬಹುದು. ದೇವರು ಭಕ್ತಿಯ ಮುಂದೆ ಸದಾ ತಲೆಬಾಗುತ್ತಾರೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.